ಯಾಕೆಂದ್ರೆ ನಾವು ಏನಾದ್ರು ಅಧಿಕಾರ ಇದ್ರೆ ಮಾತ್ರ ಎಲ್ರಿಗೂ ಸಹಾಯ ಮಾಡಕ್ಕಾಗುತ್ತೆ, ಅನುಕೂಲ ಮಾಡಕ್ಕಾಗುತ್ತೆ. ಬಿಟ್ರೆ ಇಲ್ಲ ಬರೀ ಬಾಯಿ ಮಾತಲ್ಲಿ ಏನು ಕೇಳೋದಿಲ್ಲ, ಇವತ್ತು ಏನು ಆಗೋದಿಲ್ಲ. ಇವತ್ತು ಯಾರೋ ಒಬ್ಬ ಅಧಿಕಾರಿ ನಾನು ಏನನ್ನ ಹೇಳ್ಬೇಕು ಅನ್ನೋದಾಗ ನನ್ಗೆ ಏನಾರ ಸಣ್ಣ ಪುಟ್ಟ ಅಧಿಕಾರ ಇದ್ರೆ ಮಾತ್ರ ಅಧಿಕಾರಿ ಮಾತು ಕೇಳ್ತಾರೆ. ಬಿಟ್ರೆ ಇಲ್ಲ ಅಂದ್ರೆ ಅಧಿಕಾರಿ ಸಣ್ಣ ಪುಟ್ಟ ಅಧಿಕಾರಿನೂ ಮಾತು ಕೇಳೋದಿಲ್ಲ ಇವತ್ತು. ಅದಕ್ಕೋಸ್ಕರ ಮುಂದಿನ ತಿಂಗಳಲ್ಲಿ ತಾವೇನಾದರೂ ಸಹ ಈ ತಾಲೂಕಿನ ಚುಕ್ಕಾಣಿ ಹಿಡಿಯಲು ಅವಕಾಶ ಮಾಡಿಕೊಟ್ಟು ನಾವು ಇದ್ದೀನಿ, ನೀವು ಮುಂದಕ್ಕೆ ಹೋಗಿ ಏನಿದೆ ತಾವೆಲ್ಲ ಹೇಳಿದಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಈ ತಾಲೂಕಿಗೆ ಏನು ನೀರಾವರಿ ಯೋಜನೆಗೆ ಸಾಕಷ್ಟು ಜನ ಮಾತನಾಡ್ಬೇಕಾದ್ರೆ ಹೇಳಿದ್ರು, ಅಣ್ಣವರು ಹೇಳಿದ್ರು ಎತ್ತಿನೊಳೆ ಅದು ಎತ್ತಿನೊಳೆ ಬರ್ತಾ ಇದೆ ಹೋಗ್ತಾ ಇದೆ ಅಂತ ನಮ್ಮ ಜಗಣ್ಣ ಹೇಳಿದ್ರು. ಇವು ಬರ್ತಾವೆ, ಯಾವ ಗವರ್ಮೆಂಟ್ಸ್ಗಳು ಬರ್ತಾವೆ ಇವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಹೇಳಂತ ಮಾತುಗಳು. ಅದ್ರ ಜೊತೆಗೆ ಜಿಲ್ಲೆ ಮಾಡ್ತೀವಿ ಇದೆಲ್ಲ ಏನು ಇವೆಲ್ಲ ಚುನಾವಣೆ ಒಳಗೆ ಸಂದರ್ಭದಲ್ಲಿ ಬೇಗ ಒಂದು ಕಾರ್ಯಗತ ಆಗ್ಲಿಲ್ಲ, ಹೋಗಿಲ್ಲ, ಮಾಡಲಿಲ್ಲ. ಜಗಣ್ಣವರು ಹೇಳಿದ್ದೇನಕ್ಕೆ ಅಂದ್ರೆ ಇಂಥವನ್ನೆಲ್ಲ ಹೊರಗಡೆಯಿಂದ ಬಂದಿರೋರು ಹೇಳ್ತಾ ಇರ್ತಾರೆ, ಚುನಾವಣೆ ಬಂದಾಗ ಹೇಳ್ತಾರೆ, ಮಾಡ್ತಾರೆ. ನೀವು ಒಟ್ಟಾಗಿ ಕೆಲಸ ಕಳಿಸ್ಬಿಟ್ಟಿರಾ, ಆಮೇಲೆ ನಾವು ಇದೇ ಕಾರ್ಯಕ್ರಮ ಅನುಭವಿಸಬೇಕಾಗುತ್ತೆ. ಅದಕ್ಕೋಸ್ಕರ ಸ್ಥಳೀಯರಿಗೆ ನಮ್ಮ ತಾಲೂಕವ್ರಿಗೆ ನೀವು ಮತ ಕೊಟ್ರೆ ಅವ್ರಿಗೆ ನಮ್ಮ ತಾಲೂಕಲ್ಲಿ ನಾವೇನಾದ್ರೂ ಕೆಲಸ ಮಾಡ್ಬೇಕು ಅನ್ನೋ ಭಾವನೆ ಇರುತ್ತೆ. ಏನು ಎತ್ತಿನೊಳೆ ನೀರಾವರಿ ಯೋಜನೆಗಳಿರ್ಬೋದು, ಜೊತೆಗೆ ಅದಕ್ಕೆ ಏನನ್ನ ಉಪಕಸಬುಗಳು ಮಾಡೋದಕ್ಕೆ ಟೈಲರಿಂಗ್ ಇವೆಲ್ಲ ಗಾರ್ಮೆಂಟ್ಸ್ ಇವೆಲ್ಲ ಏನೇ ತರಬೇಕು ಮಾಡಬೇಕು ಅನ್ನೋದಾದಾಗ ನನ್ನ ತಾಲೂಕಿಗೆ ಜನರು ಒಂದು ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರದ ಲಾಭನ ನನ್ನ ತಾಲೂಕಿನ ಜನಕ್ಕೆ ಕೊಡಬೇಕು ಅನ್ನೋದಾದಾಗ ಈ ಕೆಲಸ ಕಾರ್ಯಗಳನ್ನ ಮಾಡಿದಾಗ ಅದರ ಮುಖಾಂತರ ಲಾಭ ನಾವು ಅದನ್ನ ಅಧಿಕಾರದ ಲಾಭನ ನಮ್ಮ ರೈತರು ಕೊಟ್ಟಕ್ಕಾಗದೆ. ಬಿಟ್ರೆ ಇಲ್ಲಾಂದ್ರೆ ನನಗೇನೋ ಒಂದು ಅಧಿಕಾರ ಕೊಟ್ಟು ನಾವು ಅಧಿಕಾರ 5 ವರ್ಷ ಓಡಾಡ್ತಿದ್ದೀವಿ ಅನ್ನೋದಾದಾಗ ಯಾವುದು ಸಹ ಆಗಲಿಲ್ಲ. ಅದಕ್ಕೋಸ್ಕರ ಮುಂದಿನ ನಿರ್ವಹಣೆಗಳಲ್ಲಿ ತಾವೆಲ್ಲರೂ ಸಹ ಒಳ್ಳೆ ಮನಸ್ಸನ್ನ ಮಾಡಿ ಈ ಎಡ ದುರ್ದೆ ಹೋಗುತ್ತೆ. ಈ ಎಡ ಇವತ್ತು ಏನಾಗಿದೆ, ಚುನಾವಣೆಗಳು ಬಂದಾಗ ಸಾಕಷ್ಟು ಜನ ಏನು ಅಂದ್ರೆ ಒಂದು ಮರ್ಗಿರಿ ತಾಲೂಕು ಅಂತಂದ್ರೆ ಸ್ವಲ್ಪ ಹಣ ಹೆಚ್ಚಿಗೆ ಇದೆ, ಯಾಕಂದ್ರೆ ತಿಳ್ಕೊಂಡು ಗೆದ್ದೋಗ್ಬೋದು ಬಿಡುವಂತ ಭಾವನೆ ಬಂದ್ಬಿಟ್ಟಿದೆ. ಯಾಕಂದ್ರೆ ಮರ್ಗಿರಿ ತಾಲೂಕು ಜನಕ್ಕೆ ಹಣ ಕೊಟ್ಬಿಟ್ರು ಸಾಕು, ಏನ್ ಬೇಕಾದ್ರೂ ಆಗುತ್ತೆ ಅನ್ನೋ ಭಾವನೆ ಆಗಿದೆ. ಅದಕ್ಕೆ ಅದನ್ನ ಮುಂದಿನ ದಿವಸಗಳಲ್ಲಿ ಅದನ್ನೆಲ್ಲ ಅರ್ಥ ಅಂತ ಮಾಡ್ಬೇಕು. ಆ ಚುನಾವಣೆಗೆ ಒಂದು 2 ತಾಸು ಕೊಡ್ತಾರೆ ಬಿಡ್ತಾರೆ, ಅದಕ್ಕೆ ಎಷ್ಟು ದಿವಸ ಇರುತ್ತೆ ನಿಮ್ಗೆ, ಅದೆಷ್ಟು ದಿವಸ ಇರುತ್ತೆ ನಿಮ್ಗೆ ಏನಕ್ಕೂ ಆಗಲ್ಲ, ಅದು ಆಗಲ್ಲ. ಅದು ಒಂದು 2 ದಿವಸ ಇರುತ್ತೆ, ಹೊರಟೋಗುತ್ತೆ. ಆದ್ರೆ ತಾಲೂಕು ಅಭಿವೃದ್ಧಿ ಆಗ್ಬೇಕು, ತಾಲೂಕಿಗೆ ನೀರಾವರಿ ಯೋಜನೆಗಳು ಆಗ್ಬೇಕು, ನಮ್ಮ ಮಕ್ಕಳಿಗೆ ವಿದ್ಯಾವಂತರು ಆಗ್ಬೇಕು, ನಮ್ಮ ಮಕ್ಕಳು ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಅನ್ನೋದಾಗ ಈ ತಾಲೂಕಿನವರಿಗೆ ಅಧಿಕಾರದ ಶಕ್ತಿ ಕೊಟ್ಟಾಗ ಮಾತ್ರ ಇವೆಲ್ಲವೂ ಸಾಧ್ಯವಾಗುತ್ತೆ. ಬಿಡ್ರಿ ಇಲ್ಲ ಅಂತಂದ್ರೆ ಯಾರೋ ಬರ್ತಾರೆ, ಯಾರೋ ಗೆಲ್ತಾರೆ, ಯಾರೋ ಮಾಡ್ತಾರೆ, ಹೋಗ್ತಾರೆ ಅನ್ನೋ ಭಾವನೆ ಆಗುತ್ತೆ. ಆ ರೀತಿ ಮುಂದಿನ ದಿವಸಗಳು ಸಹ ಆ ರೀತಿ ಆಗಬಾರ್ದು. ತಾವೆಲ್ಲರೂ ಸಹ ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ಚುನಾವಣೆ ಬಂದಂತಹ ಸಂದರ್ಭಗಳಲ್ಲಿ ತಾವೆಲ್ಲ ಯೋಚನೆ ಮಾಡಿ ಮತ ಕೂಡ ಆಗ್ಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿಯನ್ನು ಸಹ ಮಾಡಿಕೊಡ್ತಾ ಇವತ್ತೇನು ಬಿಡಿಗೆಸಿಲಿ ಹೊಸಕೆರೆ ಗ್ರಾಮದಲ್ಲಿ ತಾವೆಲ್ಲರೂ ಸಹ ಇದನ್ನು ಒಂದು ಅಭಿನಂದನೆ. ಯಾಕೆಂದ್ರೆ ಯಾರು ಹೇಳಿದ್ರು ನನ್ನ ಚುನಾವಣೆಯಲ್ಲಿ ಮೊದಲನೇ ಸಾರಿ ಗೆದ್ದಿದ್ರು ನನಗೆ ಇಷ್ಟೊಂದು ಅಭಿನಂದನೆ ಎಲ್ಲ ಇರ್ತಾ ಇರಲಿಲ್ಲ. ಆದರೆ ಇದು ಸತ್ಯಕ್ಕೆ ಸತ್ತ ಜಯ ಅಂತೇಳಿ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ನಾನು ಇವತ್ತು ಗೆದ್ದು ಬಂದಿದ್ದಕ್ಕೆ ಇವತ್ತು ಇಷ್ಟೊಂದು ಎಲ್ಲಾ ಮೌಢ್ಯಗಳನ್ನು ಸಹ ಕರೆದು ನನಗೆ ಒಂದು ನೀವು ಸಾಧನೆ ಮಾಡಿದ್ದೀರಿ, ಇವತ್ತು ಸತ್ಯಕ್ಕೆ ಇವತ್ತು ಜಯ ಸಿಕ್ಕಿದೆ ಅಂತೇಳಿ ಎಲ್ಲಾ ತಾಲೂಕುಗಳು ಸಹ ಅಭಿನಂದನೆ ಮಾಡ್ತಾ ಇರೋದಕ್ಕೆ ತಾವೆಲ್ಲರೂ ಸಹ ನಾನು ಚಿರಋಣಿ ಆಗ್ತೀನಿ. ಮುಂದಿನ ನಿರ್ವಹಣೆಗಳನ್ನು ಸಹ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ತಾವು ತಮ್ಮ ಏನು ಮಾರ್ಗದರ್ಶನ ಇರುತ್ತೆ ಅನ್ನೋ ಮುಖಾಂತರ ಹೋಗ್ತೀನಿ ಅಂತ ಮತ್ತೊಮ್ಮೆ ತಮ್ಮನ್ನು ಸಹ ಮನವಿ ಮಾಡ್ಕೊಂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ರ ತಮ್ಗೆಲ್ಲರೂ ಸಹ ಮತ್ತೊಮ್ಮೆ ಅಭಿನಂದನೆಯನ್ನು ಸಹ ತಿಳಿಸ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸಹ ವಂದಿಸ್ತಾ ಮುಂಭಾಗದಲ್ಲಿರ್ತಕ್ಕಂಥ ತಮ್ಮಗಳನ್ನು ಸಹ ವಂದಿಸ್ತಾ ಅದ್ರ ಜೊತೆಗೆ ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಎಲ್ಲ ಕಾರ್ಯದರ್ಶಿಗಳು ವಾರದಿಂದ ತಾವೆಲ್ಲರೂ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ ತಮ್ಮಗಳಿಗೂ ಸಹ ನಾನು ಅಭಿನಂದನೆಗಳನ್ನು ಸಹ ತಿಳಿಸ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್. ಈ ಸನ್ಮಾನ ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ದಲ್ಲ, ಅದು ಅಭಿನಂದನಾ ಸಮಾರಂಭ ಅಂದ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಯಾರು ಅಭಿನಂದನೆಗೆ ಅರ್ಹರಿರ್ತಾರೆ ಅನ್ನೋದಕ್ಕೆ ಜಗಳವರೆಲ್ಲರೂ ಕೂತಿಯಲ್ಲ ಹೇಳೋದು. ಆ ಅಭಿನಂದನೆ ಮಾಡಿಸಿಕೊಂಡಷ್ಟು ನಮ್ಮ ಹೆಗಲ ಮೇಲೆ ಜಾಸ್ತಿ ಜವಾಬ್ದಾರಿಗಳು ಜಾಸ್ತಿ ಇರ್ತವೆ. ನಾವು ಜೊತೆಗೆ ಮನುಷ್ಯರಾದಂತವರು ನಾವು ಯಾರೇ ಆಗ್ಲಿ ನಾನು
ನಾನಾಗ್ಲಿ ಇನ್ನೊಬ್ರಾಗ್ಲಿ ಮತ್ತೊಬ್ರಾಗ್ಲಿ ನೀವಾಗ್ಲಿ ಯಾರಾದ್ರೂ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದಾಗ ನಾವು ಅವ್ರಿಗೆ ಬೆಂತಬೇಕು. ಒಳ್ಳೆ ಕೆಲಸ ಮಾಡೋದು ಅಂತ ನಾವು ಹೇಳ್ಬೇಕು. ತಪ್ಪು ಕೆಲಸ ಮಾಡಿದಾಗ ಅವ್ರು ಮಾಡ್ತಾರೆ ಸರಿ ಇಲ್ಲ ಅಂತ ನಾವು ಹೇಳ್ಬೇಕು. ನಾವು ಆಗ ಮಾತ್ರ ನಾವು ಮನುಷ್ಯ ಅಂತ ಹೇಳ್ಬಿಟ್ರೆ ಇಲ್ಲ ಯಾವ ಮುಲಾಜ್ಗೋ ಪಲಾಜ್ಗೋ ಅದಕ್ಕೂ ಇದಕ್ಕೂ ಎದ್ರಕಂಡು ಬದ್ರಕಂಡು ಆ ಒಳ್ಳೇದು ಕೆಟ್ಟದಕ್ಕೂ ಅರ್ಥ ಇಲ್ದಂಗೆ ಒಳ್ಳೇದು ಮಾಡಿರೋರಿಗೆ ಒಳ್ಳೇದು ಅಂತ ಹೇಳ್ದಂಗೆ ನಾವು ಕೆಟ್ಟದ್ದು ಮಾಡಿರೋರಿಗೆ ಕೆಟ್ಟದ್ದು ಅಂತ ಹೇಳಿಲ್ಲ ಅಂದ್ರೆ ನಾವು ಮನುಷ್ಯ ಆಗಿಲ್ಲ. ಅದು ನನ್ನ ಭಾವನೆ. ಯಾರೇ ಆಗಲಿ ಒಳ್ಳೇದು ಮಾಡೋದು ಅಂತ ಅವ್ರು ಯಾರೇ ಆಗಲಿ ಒಳ್ಳೇದು ಮಾಡೋದು ಅಂತ ಅವ್ರು ಒಳ್ಳೇದು ಮಾಡೋದು ಅಂತ ನಾವು ಒಂದು ಎರಡು ಮಾತು ಅವ್ರಿಗೆ ಹೇಳಲೇಬೇಕು. ನಮ್ಮ ಅಧಿಕಾರಿಗಳು ಅಷ್ಟೇ. ನಾವು ಸಭೆ ಸಮಾರಂಭದಲ್ಲಿ ಯಾರು ಒಳ್ಳೆ ಕೆಲಸ ಮಾಡೋದವ್ರಿಗೆ ನೀನು ಒಳ್ಳೆ ಕೆಲಸ ಮಾಡಿದ್ಯಪ್ಪ ಅಂತ ಹೇಳ್ತಾರೆ. ಸರಿ ಕೆಲಸ ಮಾಡ್ತಿದ್ರು ಅವ್ರು ಏನ್ ಬೇಕೋ ಬಲಿಯಾಕಾದ ಕೆಲಸ ಅವರು ಮಾಡ್ತಾರೆ. ಅದೇ ರೀತಿ ನಾವು ಅಷ್ಟೇ, ನೀವು ಅಷ್ಟೇ. ಯಾರು ಒಳ್ಳೆ ಕೆಲಸಗಳು ಮಾಡ್ತಾರೋ ಅವರ ಬೆನ್ನನ್ನು ತಟ್ಟಬೇಕು, ಅವ್ರಿಗೆ ಉತ್ತೇಜನವನ್ನು ಕೊಡಬೇಕು. ಒಟ್ಟಾಗ ಮಾತ್ರ ಅವರು ಅಂತ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಒಂದು ಅರ್ಥ ಇರುತ್ತೆ. ನಾನು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ನನ್ನ ತಾಲೂಕಿಗೆ, ನನ್ನ ಹಾಲು ಉತ್ಪಾದಕರಿಗೆ, ನನ್ನ ರೈತರಿಗೆ ಇನ್ನೂ ಹೆಚ್ಚಿನದಾಗಿ ನಾವು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅನ್ನೋ ಭಾವನೆಗಳು ಸಹ ಬರುತ್ತೆ. ಬಿಟ್ರೆ ಇಲ್ಲ ನೋಡಪ್ಪ ಎಷ್ಟು ಮಾಡಿದ್ರು ಇಷ್ಟೇ, ಒಳ್ಳೇದು ಮಾಡಿದ್ರು ಇಷ್ಟೇ, ಕೆಟ್ಟದ್ದು ಮಾಡಿದ್ರು ಇಷ್ಟೇ, ಚುನಾವಣೆ ಬಂದಾಗ ದುಡ್ಡು ಕೊಡೋದು ಗೆಲ್ಲೋದು ಹೋಗೋದು ಇಷ್ಟೇ ಭಾವನೆ ಆಗೈತೆ ಅಂತ ಭಾವನೆ ಆಗಬಾರ್ದು. ಆ ಒಳ್ಳೇದಕ್ಕೂ ಕೆಟ್ಟದಕ್ಕೂ ಅರ್ಥ ಬೆಲೆನೇ ಇರೋದಿಲ್ಲ. ಅದರಿಂದ ತಾವೆಲ್ಲರೂ ಸಹ ಹೇಗೆ ಇವತ್ತು ಹಾಲು ಉತ್ಪಾದಕರು ತಾವೆಲ್ಲ ಕಾರ್ಯದರ್ಶಿಗಳು ಇರ್ಬೋದು, ಅಲ್ಲಿನ ಆಡಳಿತ ಮಂಡಳಿಯವರು ಇರ್ಬೋದು, ಎಲ್ಲರೂ ಸಹ ನನಗೆ ಸಹಕಾರ ಕೊಟ್ಟು ನನ್ನ ಅಲ್ಲಿ ಒಬ್ಬ ನಿರ್ದೇಶಕನಾಗಿ ಮಾಡಿದ್ರಿ, ಅಧ್ಯಕ್ಷನಾಗಿ ಮಾಡಿದ್ರಿ. ಇವತ್ತು ಅದೊಂದು ಏನು ಲಾಭನ ನಿಮ್ಗೆ ಈಗಾಗಲೇ ನಾನು ವಾಪಸ್ ಕೊಡ್ತೀನಿ. ನಾನೇನು ಇಟ್ಕೊಂಡಿಲ್ಲ. ಆ ಅಧಿಕಾರದ ಲಾಭ ಏನಿತ್ತು ಅದನ್ನೆಲ್ಲ ರೈತರಿಗೆ, ನಮ್ಮ ಜಿಲ್ಲೆ ಇರ್ಬೋದು, ನಮ್ಮ ತಾಲೂಕು ಇರ್ಬೋದು, ಬೇರೆ ತಾಲೂಕು ಇರ್ಬೋದು, ಈ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರು ನೀವೇನು ನನಗೆ ಅಧಿಕಾರನ ಕೊಟ್ಟಿದ್ರೆ ಅಧಿಕಾರದ ಲಾಭನ ನಿಮ್ಗೆ ಈಗಾಗಲೇ ವಾಪಸ್ ಇದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈಗಾಗಲೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಹೇಳೋದು